ಅಸಂಖ್ಯಾತ ಗರಡಿದ ಅವೊಂಜಿ ಕ್ಷೇತ್ರಡ್ ಪೂಜೆನ ಪ್ರತಿದಿನ ಪೂಜೆನ ಅವಲಕನೆ ನಂಬಿ ಬತ್ತಿನಂಚಿನ ಭಕ್ತರ ನಕ್ಲಿಗೆ ಅನುಗ್ರಹ ಮಂತೊಂದು ಬರೋದಂಚಿನ ಅವಳಿ ವೀರ್ಯರ ನಂಚಿನ ಕೋಟಿ ಚೆನ್ನೈರ್ನ ಒಂಜಿ ಭಾವಚಿತ್ರಣ ದೇವರನೇ ನಮ್ಮಂದಿನಂಚಿನ ಒಂಜಿ ರಾಜಕೀಯ ಸಂಘಟನೆ ಅಕಲ್ನ ಒಂಜಿ ರಾಜಕೀಯ ದುರುದ್ದೇಶಕ್ಕೋಸ್ಕರ ಅವೇನು ಬಳಕೆ ಮಂತೊಂದು ಬೈದಿನಂಚಿನ ನಮ್ಮ ತೂವೊಂದು ಬೈದ ಅಕಲೆ ಎಲ್ಲ ನಡಪುನಂಚಿನ DYFIದ ರಾಜ್ಯ ಸಮ್ಮೇಳನದ ಪ್ರಚಾರಾರ್ಥವಾದ ಜನಕ್ಲೇನು ಪೂರ ಸೆಲೆಯೋಡು ಬಂದ್ಪುನಂಚಿನ ಉದ್ದೇಶಡ್ ವಾಮ ಮಾರ್ಗನ ಅಕಲ ವಾಮಪಂಥಿಯನೇ ಅಕಲ ವಾಮ ಮಾರ್ಗನ ಪತೊಂದಿರು ಇನ್ನು ದೈವ ಸಂಭೂತರಂಚಿನ ಜನಕುಲು ಅಕಲ ಭಾವನೆ ಭಕ್ತಿ ಭಾವನೆ ಆರಾಧನೆ ಮಂಪಂಚಿನ ಕೋಟಿ ಚೆನ್ನೈರನ್ನು ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಬಳಕೆ ಮಂತಿನಂಚಿನ ಎಂಕ್ಲೆ ಮಾತೆರೆಗಳ ತುಳುನಾಡದ ಪ್ರತಿ ಒಂಜಿ ದೇವರ ನಮ್ಮನಂಚಿನ ಮಾತೆರೆಗಳ ಒಂಜಿ ಬೇನೆ ಆತನು ಆ ಉದ್ದೇಶಕ್ಕೋಸ್ಕರ ಇನಿ ಎಂಕ್ಲ ಪ್ರತಿಭಟನೆ ಉಂಡು ಖಂಡನೆ ಉಂಡು ಆ ಪಾಡ್ನಂಚಿನ ಮಾತ ಆ ಜಾಹೀರಾತದ ಇಂಚಿನ ಫಲಕಲುಂಡ ಐಟ್ ಕೋಟಿ ಚೆನ್ನೈರ್ನ ಆ ಒಂದು ಭಾವಚಿತ್ರನ ಅಕ್ಲ ದೆಪ್ಪೊಡು ಬಂದು ಎಂಕ್ಲ ಕಳಕಳಿಯಾದು ವಿನಂತಿ ಮಂತೊಂದುಲ್ಲ ಕರೆನ 2-3 ದಿನದ ದಿಂಚನೆ ಈ ವಿಚಾರಡ್ ನಮ್ಮ ಈ ಭಾಗಡ್ ಉಪ್ಪುನಂಚಿನ ಕೆಲವು ಸಂಘ ಸಂಸ್ಥೆದಕ್ಲು ವಿಚಾರ ಪಂಡಲ್ಲ ಅಕ್ಲ ಐಡ್ದು ಪಕ್ಕ ಒಂಚೂರು ಅತಿರೇಕ ಬೋದು ಜಾಸ್ತಿ ಪಾಡ್ನಂಚಿನ ಕೆಲಸ ಮಂತೊಂದುಲ್ಲೇರು ಅದಕ್ಕೋಸ್ಕರ ಇನಿ ನಮ್ಮ ಈ ಭಾಗಡ್ ಉಪ್ಪುನಂಚಿನ ಪ್ರಮುಖರು ಪೂರ ಒಟ್ಟು ಸೇರಿದು ಪೊಲೀಸ್ ಇಲಾಖೆಗೆ ಈ ಬಗ್ಗೆ ದೂರು ಕೊಡೋದು ಪೊಲೀಸ್ ಇಲಾಖೆ ಮುಖಾಂತರ ಬಕ್ಕ ಆಡಳಿತ ಮುಲ್ಪದ ಸ್ಥಳೀಯ ಆಡಳಿತ ವ್ಯವಸ್ಥೆಯಲ್ಲಿ ಜಾಹೀರಾತು ಫಲಕನ ದೆಪ್ಪುನಂಚಿನ ಕೆಲಸ ಮನ್ಪೊಡು ಮನ್ಪುನಂಚಿನ ಉದ್ದೇಶದ ಪ್ರತಿಭಟನಾರ್ಥವಾದ ಒಂದು ಸಭೆಯನ್ನು ಮುಲ್ಪ ನಮ್ಮ ಲೆತ್ತೊಂದಿಲ್ಲ ಇನ್ನಿತ ಈ ಸಭೆನ ಪ್ರಮುಖವಾದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮುಖಾಂತರವಾದ ಐಕೊಟ್ಟಿಗೆನೆ ನಮ್ಮ ಕೊಲ್ಯ ಬಿಲ್ಲವ ಸಂಘ ಅವಲಕನೆ ಗ್ರಾಮ ಚಾವಡಿ ಬಿಲ್ಲವ ಸಂಘ ಅವಲಕನೆ ನಮ್ಮ ಭಾರತೀಯ ಜನತಾ ಪಾರ್ಟಿಲ ಈ ಒಂಜಿ ಹೋರಾಟಕ್ಕೆ ಸಂಪೂರ್ಣವಾಗಿ ನಂಚಿನ ಬೆಂಬಲ ಕೊಡ್ತು ಅದಕ್ಕೋಸ್ಕರ ಸುರುಕಾದ ಇನಿ ಈ ಹೋರಾಟದ ನೇತೃತ್ವವನ್ನು ವಹಿಸಿನಂಚಿನ ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಅಧ್ಯಕ್ಷರಲ್ಲ ಅವಲಕನೆ ಈವಾಗಡ್ ಮಾತ ಸಂಘ ಸಂಸ್ಥೆದ ಒಡನಾಟ ದುಪ್ಪುನಂಚಿನ KT ಸುವರ್ಣರವರೆಗೆ ಯಾನು ಈ ಒಂಜಿ ಪ್ರತಿಭಟನಾ ಸಭೆಗೆ ಸ್ವಾಗತ ಮಂತಂದಿಲ್ಲ ಅವಲಕನೆ ಎಂಕ್ಲ ಈ ಒಂಜಿ ಸಭೆಟ್ ಭಾರತೀಯ ಜನತಾ ಪಾರ್ಟಿದ ಮಂಗಳೂರು ಮಂಡಲದ ಅಧ್ಯಕ್ಷರಂಚಿನ ಜಗದೀಶ್ ಆಳ್ವ ಕೂವತ್ತ ಬೈಲುಳ್ಳೇರು ಅರೆಗಲ ಈ ಒಂಜಿ ಪ್ರತಿಭಟನಾ ಸಭೆಗೆ ಸ್ವಾಗತ ಮಂತಂದಿಲ್ಲ ಅವಲಕನೆ ಚೀರುಂಬ ಭಗವತಿ ತೀಯ ಸಮಾಜದ ಅಧ್ಯಕ್ಷರಂಚಿನ ಚಂದ್ರಹಾಸ್ ಉಳ್ಳಲ್ಲೇರು ಅರೆಗಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದಿಲ್ಲ ಅವಲಕನೆ ನಮ್ಮ ಆಡಳಿತ ನಮ್ಮ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಲಾದ ಪುಣಂಚಿನಾರು ಎಲ್ಲ ನಡಪುಣಂಚಿನ ಬಿಲ್ಲವರ ಸಮಾವೇಶದ ಅಧ್ಯಕ್ಷರಾದ ಪುಣಂಚಿನ ಶೇಖರ್ಲೇರು ಅರೆಗಳ ಪ್ರೀತಿಪೂರ್ವಕ ಸ್ವಾಗತ ಮಂತಂದಿಲ್ಲ ಅವಲಕನೆ ಹಿರಿಯರು ಎಂಕ್ಲ ಹಿರಿಯರು ಈ ರೀತಿಯ ಹೋರಾಟ ಸದಾ ದುಂಬು ಪುಣಂಚಿನ ಸೀತಾರಾಮ್ ಬಂಗೇರುಲೇರು ಅರೆಗಳ ಈ ಸಭೆಗೆ ಸ್ವಾಗತ ಮಂತಂದಿಲ್ಲ ಅವಲಕನೆ ಗ್ರಾಮ ಚಾವಡಿ ಬಿಲ್ಲವ ಸಂಘದ ಅಧ್ಯಕ್ಷರಂಚಿನ ರವೀಂದ್ರ ಬಂಗೇರುಲೇರು ಅರೆಗಳ ಸ್ವಾಗತ ಮಂತಂದಿಲ್ಲ ಕೊಲ್ಯ ಬಿಲ್ಲವ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂಚಿನ ಈಶ್ವರ ಕಣಿಡಿ ತೋಟಲೇರು ಅರೆಗಳ ಸ್ವಾಗತ ಮಂತಂದಿಲ್ಲ ಅವಲಕನೆ ಈ ಒಂಜಿ ವಿಚಾರಡ್ ಸುರೂಕಾದ ಧ್ವನಿ ಎತ್ತಿನಂಚಿನ ವ್ಯಕ್ತಿ ಬಂಡವು ಚಂದ್ರಾಸ್ ಪಂಡಿತ್ ಆರು ಮುರಾಣಿ ಈ ಬಗ್ಗೆ ಒಂಜಿ ಕಂಪ್ಲೇಂಟ್ ಕೊರ್ಪುನ ಕೆಲಸ ಅಂತಿತ್ತೇರು ಮುರಾಣಿ ಅವ ಮೀಡಿಯಾಡ್ಲ ಆಯ್ತ ವಿಚಾರ ಬೈದನು ಚಂದ್ರಾಸ್ ಪಂಡಿತ್ ಹೌಸ್ಲೇರು ಅರೆಗಳ ಸ್ವಾಗತ ಮಂತಂದಿಲ್ಲ ಅವಲಕನೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಕಾರ್ಯಾಧ್ಯಕ್ಷರಂಚಿನ ಸತೀಶ್ ಕರ್ಕರುಲೇರು ಅರೆಗಳ ಸ್ವಾಗತ ಮಂತಂದಿಲ್ಲ ಭಾರತೀಯ ಜನತಾ ಪಾರ್ಟಿದ ಮಂಡಲದ ಪ್ರಧಾನ ಕಾರ್ಯದರ್ಶಿನಂಚಿನ ದಯಾನಂದ್ ತೊಕ್ಕೊಟ್ಟಲೇರು ಅರೆಗಳ ಸ್ವಾಗತ ಮಂತಂದಿಲ್ಲ ಅವಲಕನೆ ಜಿಲ್ಲಾ BJPದ ವಕ್ತಾರಂಚಿನ ಮೋಹನ್ ರಾಜ್ ಕೇರ್ಲೇರು ಅರೆಗಳ ಸ್ವಾಗತ ಮಂತಂದಿಲ್ಲ ಅವಲಕನೆ ನಮ್ಮ ಹಿರಿಯ ಮುಖಂಡರಂಚಿನ ಚಂದ್ರಶೇಖರ್ ಉಚ್ಚಿಲ್ಲೇರು ಅರೆಗಳ ಪ್ರೀತಿಪೂರ್ವಕವಂಚಿನ ಸ್ವಾಗತ ಮಂತಂದಿಲ್ಲ ಅವಲಕನೆ ಮಸ್ತ್ ಜನಲೇರು ಸುರೇಶ್ ಆಳ್ವರ್ಲೇರು ಸೀತಾರಾಮ್ ಶೆಟ್ಟರ್ಲೇರು ಅವಲಕನೆ ನಮ್ಮ ಮಾತ ಕೌನ್ಸಿಲರ್ ನಮ್ಮ ಮೀನಾಕ್ಷಕ್ಕಲ್ ಮಮತಕ್ಕಲ್ಲೇರು ಅವಲಕನೆ ನಮ್ಮ ಮಾತ ಪೂರ ಬಿಲ್ಲ ಶೇಖರ್ ಕಣಿ ತೋಟ ಅದು ಸುಭಾಷ್ ಮುರಳಿ ಅವಲಕನೆ ಮಾತೆ ನಮ್ಮ ಪಂಡ್ರೆ ಪೂರ ಪ್ರಮುಖ ನಿಖಿಲ್ ಮಾತೆಲ್ಲರು ನನ್ನ ಸ್ವಾಗತ ಮಂತಂದು ಅವು ಮಸ್ತ್ ತವಿ ಹಾಕೊಂಡು ಅದಕ್ಕೋಸ್ಕರ ಮಾತೆರೆಗಳ ಯಾನು ಈ ಸಂದರ್ಭದ ಸ್ವಾಗತ ಮಂತೊಂದು ಸುರೂಕಾದ ಈ ಒಂದು ವಿಚಾರದ ಬಗ್ಗೆ ಚಂದ್ರಾಸ್ ಪಂಡಿತ್ ಹೌಸ್ ಈ ವಿಚಾರದ ಬಗ್ಗೆ ಒಂದು ಎರಡು ಪಾತ್ರ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಅವಳಿ ವೀರರಾದಂಥ ಕೋಟಿ ಚೆನ್ನೈಯರ ಭಾವಚಿತ್ರವನ್ನು ತನ್ನ ರಾಜಕೀಯ ನೆಲೆಗೋಸ್ಕರ ಒಂದು ಸಂಘಟನೆ ಆದಂತಹ DYFI ಇಡೀ ಮಂಗಳೂರು ನಗರ ಮತ್ತು ಉಳ್ಳಾಳ ಭಾಗದಲ್ಲಿ ನಡೆಯುವಂಥ ಅವರ
ರಾಜ್ಯ ಸಮ್ಮೇಳನದ ಕಾರ್ಯಕ್ರಮದ ಪ್ರಚಾರಕ್ಕೋಸ್ಕರವಾಗಿ ಬಳಸಿರುವಂಥದ್ದು ಬಹಳ ಖೇದಕರ. ಈ ವಿಚಾರಕ್ಕೋಸ್ಕರ ಇವತ್ತು ಉಳ್ಳಾಲದ ಮಣ್ಣಿನಲ್ಲಿ ಎಲ್ಲ ಬಾಂಧವರು ಸೇರಿ ಇವತ್ತು ಈ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ನೇತೃತ್ವ ನಮ್ಮೆಲ್ಲರ ನಾಯಕರಾಗಿರುವಂಥ KT ಸುವರ್ಣರವರ ಮುಂದಾಳತ್ವದಲ್ಲಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ, ಸುಮಾರು 500 ವರ್ಷಕ್ಕಿಂತ ಹಿಂದಿನ ಕಾರಣಿಕ ಪುರುಷರಾದಂಥ ಕೋಟಿ ಚೆನ್ನಯ್ಯನನ್ನು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು ಕೂಡ ಭಯ, ಭಕ್ತಿ ಮತ್ತು ಭಾವದಿಂದ ಎಲ್ಲ ಗರಡಿಗಳಲ್ಲಿ ಕೂಡ ಅವರನ್ನು ದೈವಾಂಶ ಸಂಭೂತರಂತೆ ನೇಮಕೋಲದ ಮೂಲಕವಾಗಿ ಅವರನ್ನು ಪೂಜಿಸುವಂತ ನಾವೆಲ್ಲರೂ ಕಂಡಿದ್ದೇವೆ. ಇಂಥ ಮಹನೀಯರ ಒಂದು ಫೋಟೋವನ್ನು ಹಾಕುವಂಥದ್ದು ಯಾವ ಅವಶ್ಯಕತೆ ಇದೆ ಅನ್ನುವಂಥದ್ದು ನಾವೀಗ ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂತ ಕೇಳಿದ್ರೆ ಇವರ ಪ್ರಚಾರ DYFI ಅನ್ನುವಂಥ ಸಂಘಟನೆ ಸಮಾಜವಾದದ ಮೂಲಕ ಅನ್ನುವಂಥ ಮಾತಿನ ಮೂಲಕವಾಗಿ ಅವರು ಸಂಘಟನೆ ಮಾಡಿಕೊಂಡು ಈಗಾಗಲೇ ಮುನೀರ್ ಕಾಟಿಪಾಲ್ ಅವರು ಒಪ್ಪಿಕೊಂಡಿರುವಂಥ ಎಡಪಂಥೀಯ ಸಂಘಟನೆ ಅಂತೇಳಿ ಅವರೇ ಒಪ್ಪಿಕೊಂಡಿದ್ದಾರೆ. ಆ ಎಡಪಂಥೀಯ ಸಂಘಟನೆಗಳು ನಮ್ಮೆಲ್ಲರ ಹಿಂದೂ ಬಾಂಧವರ ದೈವಿಕ ಶಕ್ತಿಯಾಗಿರುವಂಥ ಕೋಟಿ ಚೆನ್ನಯ್ಯನನ್ನು ಯಾವ ಕಾರಣಕ್ಕೋಸ್ಕರ ಬಳಸಿದ್ದಾರೆ ಅನ್ನುವಂಥದ್ದನ್ನು ಅವರು ಉತ್ತರ ಕೊಡಬೇಕಾಗಿದೆ. ಸಮಾಜ ಸುಧಾರಕರ ಅನೇಕರ ಭಾವಚಿತ್ರವನ್ನು ಹಾಕಿದ್ದಾರೆ. ನಾವು ಯಾರು ಕೂಡ ಅವರ ಬಗ್ಗೆ ಮಾತೆತ್ತಿಲ್ಲ. ಯಾಕಂತ ಕೇಳಿದರೆ ಅವರು ಮಾಡಿರುವಂಥ ಕೂಡ ಸರಿ ಅಂತ ಅನ್ನುವಂಥ ಭಾವನೆಯಿಂದ ನಾವು ಸುಮ್ಮನಿದ್ದೇವೆ. ಅಂದರೆ ಅವರಿಗೆ ಇವರೆಲ್ಲರ ಭಾವಚಿತ್ರದೊಟ್ಟಿಗೆ ಒಂದು ಕಾಂಟ್ರವರ್ಸಿ ಮಾಡಿಕೊಂಡು ತಮ್ಮ ಕಾರ್ಯಕ್ರಮಕ್ಕೆ ಪ್ರಚಾರ ಪಡೆಯುವಂಥ ಒಂದು ಅವರ ಹುನ್ನಾರ ಇತ್ತು. ಆ ಕಾರಣಕ್ಕೋಸ್ಕರವಾಗಿ ಅವತ್ತು ಅವರು ಆ ಭಾವಚಿತ್ರವನ್ನು ಹಾಕಿ ನಮ್ಮೆಲ್ಲರ ಭಾವನೆಗೆ ಘಾಸಿ ಉಂಟು ಮಾಡುವ ಮೂಲಕವಾಗಿ ನಮ್ಮ ಪ್ರತಿಭಟನೆ ಮೂಲಕವಾಗಿ ನಮ್ಮೆಲ್ಲ ಸಂಘಟನೆಗಳ ನಮ್ಮೆಲ್ಲ ಹಿಂದೂ ಬಾಂಧವರ ಒಂದು ಸ್ವರ ಎತ್ತಿದಾಗ ಇಡೀ ರಾಜ್ಯದಲ್ಲಿ ಸುದ್ದಿಯಾಗುವ ಮೂಲಕವಾಗಿ DYFIನ ಆ ಒಂದು ಸಭೆಯನ್ನು ಯಶಸ್ವಿಗೊಳಿಸ್ತೇವೆ ಅನ್ನುವಂಥ ಅವರ ಏನಾದರೂ ಆಲೋಚನೆಗಳಿದ್ದರೆ ಇದಕ್ಕೆ ನಮ್ಮ ಮೊದಲಾಗಿ ಅದಕ್ಕೆ ಧಿಕ್ಕಾರ ಇದೆ. ಮೊದಲಾಗಿ ಧಿಕ್ಕಾರ ಆಗ್ತೇವೆ ನಾವು ಅದಕ್ಕೆ. ಯಾಕಂತ ಕೇಳಿದರೆ ನಮ್ಮ ದೇವರ ಭಾವಚಿತ್ರವನ್ನು ಹಾಕ್ಕೊಂಡು ಇವರ ಸಂಘಟನೆ ಅಥವಾ ರಾಜಕೀಯ ಒಂದು ಏನವರದು ಇದಿದೆ ಹುನ್ನಾರ, ಇದು ಖಂಡಿತವಾಗಿಯೂ ಯಶಸ್ವಿ ಆಗುವುದಿಲ್ಲ. ಖಂಡಿತವಾಗಿಯೂ ಕೋಟಿ ಚೆನ್ನಯ್ಯರನ್ನು ಅವರು ಸಮಾಜ ಸುಧಾರಕರು ಅಂತ ಹೇಳಿದ್ದಾರೆ. ಅವ್ರಿಗೆ ಗೊತ್ತಿರಬೇಕು ದೇವರಂದರೆ ಯಾರು, ಸಮಾಜ ಸುಧಾರಕರಂದರೆ ಯಾರು, ಅಥವಾ ಮತ ಪ್ರಚಾರಕರಂದರೆ ಯಾರು, ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋರು ಯಾರು ಅಂತದನ್ನು ಅವರು ಕೂಲಂಕುಷವಾಗಿ ತಿಳಿದುಕೊಂಡು ಭಾವಚಿತ್ರವನ್ನು ಹಾಕಬೇಕಿತ್ತು. ಆದರೆ ಇವತ್ತು ಹಾಕಿದ್ರು, ಮನವಿ ಮಾಡಿದರೂ ಕೂಡ ತನ್ನ ಒಂದು ಹಠಮಾರಿ ಧೋರಣೆಯಿಂದ ಆ ಭಾವಚಿತ್ರವನ್ನು ತೆಗೆಯುವ ಬದಲಾಗಿ ಮತ್ತು ಹೆಚ್ಚಿನ ಭಾವಚಿತ್ರವನ್ನು ಅಳವಡಿಸಿ ಮತ್ತಷ್ಟು ನಮ್ಮೆಲ್ಲರ ಭಾವನೆಗೆ ಧಕ್ಕೆ ಮಾಡುವಂಥ ಪ್ರಯತ್ನ ಮಾಡೋದಿದ್ರೆ ಇದಕ್ಕೆ ತಕ್ಕದಾದ ಉತ್ತರವನ್ನು ಕೊಡಲಿಕ್ಕೆ ಈ ಹಿಂದೂ ಸಮಾಜ ರೆಡಿ ಇದೆ. ಹಾಗಾಗಿ ಬಿಲ್ಲವ ಸಂಘಟನೆ ಮತ್ತು ಇಡೀ ಹಿಂದೂ ಸಮಾಜ ಈ ಒಂದು ಕಾರ್ಯಕ್ರಮವನ್ನು ಖಂಡಿತವಾಗಿ ಪ್ರತಿಭಟಿಸ್ತಾ ಇದೆ. ಈ ಮೂಲಕವಾಗಿ ನಾವು ಪೊಲೀಸ್ ಇಲಾಖೆಯು ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ನಮ್ಮೆಲ್ಲರ ಭಾವನೆಗಳಿಗೆ ಧಕ್ಕೆ ಆಗಿರುವಂಥ ಈ ಭಾವಚಿತ್ರವನ್ನು ತಾವೆಲ್ಲರೂ ಗಮನವಿರಿಸಿಟ್ಕೊಂಡು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಒಳ್ಳೆಯ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಮುಟ್ಟುವಂತೆ ಮಾಡಬೇಕಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಈ ಮೂಲಕ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ಆ ಬಗ್ಗೆ ನಾವೆಲ್ಲರೂ ಕೂಡ ನಮ್ಮ KT ಸುವರ್ಣವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನು ಕೊಡಲಿಕ್ಕಿದ್ದೇವೆ. ಆ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಕ್ಷಣವಾಗಿ ತಾವುಗಳು ಎಲ್ಲ ಕಡೆಯಲ್ಲೂ ಕೂಡ ತಾವು ಗಮನ ತೆಗೆದುಕೊಂಡು ಖಂಡಿತವಾಗಿ ಆ ಫ್ಲೆಕ್ಸನ್ನು ತೆರವುಗೊಳಿಸಬೇಕಾಗಿ ಈ ಮೂಲಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಬಿಜೆಪಿದ ಅಧ್ಯಕ್ಷರು ಜಗದೀಶ್ ಆಳ್ವ ಮೇಲೆ ನಮ್ಮ ರಾಜ್ಯದಲ್ಲಿ ಏನು ನಡೆಯುತ್ತಿದೆ, ಏನು ಆಗುತ್ತಿದೆ ಅನ್ನೋದು ನಮಗೆ ಒಂದು ಗೊತ್ತಿಲ್ಲದ ವಿಷಯ. ದುರದೃಷ್ಟವಶಾತ್ ವೀರರಾಣಿ ಅಬ್ಬಕ್ಕರ ಪುಣ್ಯ ನೆಲ ಇದು. ವೀರರಾಣಿ ಅಬ್ಬಕ್ಕ ಅವರ ಪ್ರತಿಮೆ ಎದುರು ನಾವು ನಿಂತು ಈ ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡುತ್ತಾ ಇದ್ದೇವೆ. ಏನೆಂದರೆ ಇಷ್ಟರವರೆಗೆ ಉಳ್ಳಾಲದ ಇತಿಹಾಸದಲ್ಲೇ ಯಾವುದೇ ಪಕ್ಷದ ಯಾವುದೇ ಸಂಘಟನೆ ಒಂದು ಫ್ಲಕ್ಸ್ ಅಥವಾ ಬಂಟಿಕ್ಸನ್ನು ವೀರರಾಣಿ ಅಬ್ಬಕ್ಕನ ಒಂದು ಪ್ರತಿಮೆಗೆ ಹಾಕಿದ್ದನ್ನು ನಾನು ಇಲ್ಲಿ ಪ್ರಥಮ ಬಾರಿಯಾಗಿ ನೋಡ್ತಾ ಇದ್ದೇನೆ. ಬಹಳ ವಿಪರ್ಯಾಸ ಅಂದರೆ ಇದೇ ಹತ್ತಿರದಲ್ಲಿ ಈಗಾಗಲೇ ವೀರರಾಣಿ ಅಬ್ಬಕ್ಕ ಉತ್ಸವ ನಡೆಯುತ್ತಾ ಇದೆ. ನಾಳೆ ವೀರರಾಣಿ ಅಬ್ಬಕ್ಕ ಉತ್ಸವ ನಡೆಯುತ್ತಿದೆ. ನಿಜವಾಗಿಯೂ ಅದನ್ನು ಆ ವೀರರಾಣಿ ಅಬ್ಬಕ್ಕನ ಒಂದು ಪ್ರತಿಯಾಗಿ ನಾವು ಅಲಂಕಾರ ಮಾಡಬೇಕಿತ್ತು. ಆದರೆ ದುರದೃಷ್ಟವಶಾತ್ DYFI ಅನ್ನುವ ಒಂದು
ಸಂಘಟನೆ ಇವತ್ತು ತನ್ನ ಫ್ಲಕ್ಸ್ ಮತ್ತು ಬಂಟಿಕ್ಸನ್ನು ಹಾಕಿ ಆ ವೀರರಾಣಿ ಹಬ್ಬಕ್ಕಗೆ ದೊಡ್ಡ ಅವಮಾನವನ್ನು ಮಾಡಿದ್ದಾರೆ. ನಿಜವಾಗಿಯೂ ನಾನು ಹಬ್ಬಕ್ಕ ಹೋರಾಟಗಾರರ ಸಮಿತಿ ಹಾಗೂ ಹಬ್ಬಕ್ಕೋತ್ಸವ ಸಮಿತಿಯವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಷ್ಟು ದೊಡ್ಡ ಅಚಾತುರ್ಯ ತಮ್ಮ ವೀರರಾಣಿಯ ಹಬ್ಬಕ್ಕನ ನೆಲದಲ್ಲೇ ನಡೆಯುವಾಗ ತಾವು ಏನು ಮಾಡುತ್ತಿದ್ದೀರಿ? ಜಿಲ್ಲಾಡಳಿತ ಏನು ಮಾಡುತ್ತಿದೆ? ನಮ್ಮ ಪುರಸಭೆ ಏನು ಮಾಡ್ತಾ ಇದೆ? ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ? ಇದು ಏನು ನಾವು ಭಾರತ ದೇಶದಲ್ಲಿ ಇದ್ದೇವೆಯೋ ಇಲ್ಲವೋ ಅನ್ನುವ ಒಂದು ದೊಡ್ಡ ನಮಗೆ ಸಂಶಯ ಇವತ್ತು ಮೂಡ್ತಾ ಇದೆ. ಏನಂದರೆ ಇಂಥ ಒಂದು ಹೇಯ ಕೃತ್ಯವನ್ನು ಮಾಡುವಂಥ ಒಂದು ಸಂಘಟನೆಗೆ ನೀವು ಬೆಂಬಲವಾಗಿ ನಿಲ್ಲುತ್ತೀಯ ಅಂದರೆ ಮುಂದೆ ಈ ನಮ್ಮ ರಾಜ್ಯದಲ್ಲಿ ಏನು ನಡೆಯಬಹುದು, ಏನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ? ಆದ್ದರಿಂದ ಸಂಬಂಧಪಟ್ಟ ಇಲಾಖೆಗಳು ಇವತ್ತೇ ಈ ಬಂಟಿಂಗ್ಸ್ ಇದನ್ನು ಎಲ್ಲ ತೆರವು ಮಾಡಿ ನಮಗೆ ನ್ಯಾಯವನ್ನು ನಮ್ಮ ಜನರಿಗೆ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅತ್ಯುನ್ನತವಾದ ಹೋರಾಟವನ್ನು ಮಾಡಲು ನಾವು ಸಿದ್ಧರಿದ್ದೇವೆ. ಈಗ ಕೇವಲ ಮನವಿ ಮಾತ್ರ ನೀಡ್ತಾ ಇದ್ದೇವೆ. ಕೋಟಿ ಚೆನ್ನಯ್ಯರು ನಿಜವಾಗಿಯೂ ಕೇವಲ ಬಿಲ್ಲವ ಸಮಾಜ ಅಲ್ಲ, ನಮ್ಮ ಹಿಂದೂ ಸಮಾಜದ ಎಲ್ಲರ ಒಂದು ಕಾರ್ಣಿಕ ಪುರುಷರು. ಎಲ್ಲರೂ ನಾವು ಅವರನ್ನು ಆರಾಧಿಸ್ತಾ ಬಂದಿದ್ದೇವೆ. ನಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಆದರ್ಶಗಳು ಅವರ ಒಂದು ಗುಣಗಳನ್ನು ಪಾಲಿಸಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿದ್ದೇವೆ. ಅಲ್ಲದೆ ನಾರಾಯಣಗುರು ಆಗಿರ್ಬೋದು, ಅವರು ಹಾಕಿದ ಎಲ್ಲರೂ ಒಂದೇ ಅನ್ನುವ ದೃಷ್ಟಿಯಲ್ಲಿ ನಾವು ಬದುಕುವಂಥವರು. ಅಂಥ ಮಹನೀಯ ವ್ಯಕ್ತಿಗಳನ್ನು ಇಂಥ ಒಂದು ಸಂಘಟನೆಗಳು ತಮ್ಮ ಫ್ಲೆಕ್ಸಲ್ಲಿ ಅಳವಡಿಸಿ ಅವರಿಗೆ ಅಪಮಾನವನ್ನು ಮಾಡುವುದಾದರೆ ನಾವು ಈ ದಕ್ಷಿಣ ಕನ್ನಡದಲ್ಲಿ ಬದುಕಿದ್ದು ಪ್ರಯೋಜನ ಇಲ್ಲ. ಏನಂದರೆ ಇವರಿಗೆ ಬೇಕಾದಾಗ ನಾರಾಯಣಗುರು ಬೇಕು, ಕೋಟಿ ಚೆನ್ನಯ್ಯರು ಬೇಕು, ನಮ್ಮ ಇತಿಹಾಸ ಪುರುಷರು ಬೇಕು, ನಮ್ಮ ದೇಶಕ್ಕಾಗಿ ಹೋರಾಡಿದವರು ಬೇಕು. ಬೇಡದಾಗ ಇವರು ನಾಸ್ತಿಕರು, ಇವರು ಯಾವುದೇ ಆರಾಧನೆಯಲ್ಲಿ ಭಾಗಿಯಾಗುವುದಿಲ್ಲ. ಕೋಟಿ ಚೆನ್ನಯ್ಯರನ್ನು ಹಾಗೂ ನಾರಾಯಣಗುರು ಅವರನ್ನು ಗೌರವಿಸುವಂಥ ಯಾವ ಕೆಲಸವನ್ನೇ ಕೂಡ ಮಾಡುವುದಿಲ್ಲ. ಈ ನಮ್ಮ ಜಿಲ್ಲೆಯಲ್ಲಿ ಅದೆಷ್ಟು ಅಪಮಾನ, ಕೋಟಿ ಚೆನ್ನಯ್ಯರಾಗಿರ್ಬೋದು, ನಾರಾಯಣಗುರು ಆಗಿರ್ಬೋದು, ಅಥವಾ ದೇವಿ ಬೈದೇವಿ ಆಗಿರ್ಬೋದು, ಅವರಿಗೆ ಅಪಮಾನ ಆದಾಗ ಈ DYFI ಸಂಘಟನೆ ಎಲ್ಲಿ ಹೋರಾಟವನ್ನು ಮಾಡಿತು, ಎಲ್ಲಿ ಪ್ರತಿಭಟನೆಯನ್ನು ಮಾಡಿತು, ಎಲ್ಲಿ ಅದರ ಬಗ್ಗೆ ನ್ಯಾಯವನ್ನು ಕೇಳಿತು ಅನ್ನೋದನ್ನು ನಾನು ಈ ಮೂಲಕ ಅವರಿಗೆ ಕೇಳಲು ಇಚ್ಛೆ ಪಡುತ್ತೇನೆ. ತಮಗೆ ಬೇಕಾದಾಗೆ ಬಣ್ಣ ಬದಲಾಯಿಸುವ ಇಂಥ DYFI ಜನರ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನು ಮಾಡುವಲ್ಲಿ ನಾವು ಇದನ್ನು ಪ್ರಬಲವಾಗಿ ವಿರೋಧಿಸ್ತೇವೆ. ಇವತ್ತು ಕೇವಲ ನಮ್ಮ ಮುಖಂಡರಾದ ಬಿಲ್ಲವ ವೇದಿಕೆಯ ಮುಖಾಂತರ KT ಸುವರ್ಣರ ನೇತೃತ್ವದಲ್ಲಿ ನಮ್ಮ ಸ್ಟೇಷನಿಗೆ ಮನವಿಯನ್ನು ಕೊಟ್ಟು ಇದರ ಪ್ರತಿಯನ್ನು ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಎಲ್ಲರಿಗೂ ಕಳುಹಿಸಿ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಂಡು ನಮ್ಮ ಈ ಉಳ್ಳಾಲ ಭಾಗದ ಶಾಂತಿಯನ್ನು ಕಾಪಾಡಬೇಕು ಅಂತ ಎಲ್ಲರಲ್ಲಿ ಮನವಿಯನ್ನು ಮಾಡುತ್ತಾ ಇಂತಹ ಸಂಘಟನೆಗಳಿಗೆ ಇಂತಹ ಅವಕಾಶವನ್ನು ನೀಡಬಾರದೆನ್ನುವ ಮನವಿಯನ್ನು ಮಾಡುತ್ತಾ ನಾವೆಲ್ಲರೂ ಇಡೀ ಸಮಾಜವೇ ಎದ್ದು ನಿಂತು ಇದರ ಬಗ್ಗೆ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ತೀವ್ರಗೊಳಿಸ್ತೇವೆ. ಆದ್ದರಿಂದ ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿ ಎಲ್ಲ ಯಾರು ಇತಿಹಾಸ ಪುರುಷರಿದ್ದಾರೆ, ಯಾರು ಕಾರ್ಣಿಕ ಪುರುಷರಿದ್ದಾರೆ, ಯಾರು ದೈವ ಸಂಭೂತರಿದ್ದಾರೆ ಅವರ ಎಲ್ಲ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿ ನಮಗೆ ಇವತ್ತೇ ತೆಗೆಸಿ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ನಾನು ಆಗ್ರಹಿಸ್ತಾ ಇದ್ದೇನೆ. ಮಾತಾ ಕೋಟಿ ಚೆನ್ನಯ್ಯರನ ಭಕ್ತರಿಗೆ ನಮಸ್ಕಾರ ಮಲ್ತೊಂದು DYFI ಪಂಪಣ ಒಂಜಿ ರಾಜಕೀಯ ಸಂಸ್ಥೆ ಇನಿ ಅಕಲ್ನ ಲಾಭಕ್ಕೋಸ್ಕರ ಬ್ಯಾನರ್ಡ್ ಎಂಗ್ಲ ಆರಾಧ್ಯ ದೇವರಂಚಿನ ಕೋಟಿ ಚೆನ್ನಯ್ಯರನ ಫೋಟೋ ಪಾಡ್ದು ಅವಳ ಕಾರ್ದ ತೀರ್ಥ ಪಾಡ್ದು ಭಾರಿ ಅವಹೇಳನ ಮಲ್ಪಣಂಚಿನ ಆ ಒಂಜಿ ಪರಿಸ್ಥಿತಿಗೆ ಬೈದಿನಿ. ಇನಿ ಉಳ್ಳಾಲತ್ ಇಡೀ ಜಿಲ್ಲೆಡೆ ಮಸ್ತ್ ಜನತೆ ಹೆಂಗೆ ಫೋನ್ ಬರೋದುಂಡು ದಮಣ್ಣ ನಿಖಲ್ ದಾಯಿ ಮಣಿಪಂದೆ ಕುಳಿದಾರು ಆ ಫೋಟೋನು ದೆಪ್ಪವನ್ನು ಜನ ಅವಸ್ಥೆ ದಾಯಿ ಮಲ್ತು ಜಾರು ಬಂದು ಮಸ್ತ್ ಜನದ ಫೋನ್ ಬರೋದಿದ್ದೇನೆ. ಆಣ ಇನಿ ಎಂಕಲು ಉಳ್ಳಾಲ ಬಾಗೋಡು ಎಂಕ್ಲು ಮಾತ ಕೋಟಿ ಚೆನ್ನಯ್ಯರನ ಆ ಒಂಜಿ ಭಕ್ತೇರ ಐನಾಕ್ಲು ಎಂಕ್ಲು ಇನ್ನು ಮಾತ ಸೇರಿದು ಇನಿ ಸ್ಟೇಷನ್ಗೆ ಎಂಕ್ಲು ಒಂಜಿ ಐನು ದೆಪ್ಪೋಡು ಒಂದು ಮನವಿ ಕೊರ್ಪ ಇನಿಯೇ ದೆತ್ತು ಜಿಂದಂಡ ಎಂಕ್ಲು ಮಲ್ಲ ಭಾರಿ ಮಲ್ಲ ಹೋರಾಟ ಮಲ್ಪೇರೆ ಇಜ್ಜಿನ ಎಂಕ್ಲ ಜವಣಿಯರು ಎಪ್ಪಣ ದೆತ್ತು ಪಾಡುವ ಅಂತ ಬಂದು ಪಣೊಂದಿತ್ತೇರು ಆಂಡ ಎಂಕ್ಲು ಸಮಾಧಾನ ಮಲ್ತೊಂದು ದೆಪ್ಪೊಡ್ಚಿ ಒವೇ ಘರ್ಷಣೆಗೆ ಅವಕಾಶ ಮಲ್ತು ಕೊರಡ್ಚಿ ಪಣೊಂದು ಸಮಾಧಾನ ಮಲ್ತೊಂದು ಬೈದ ದಯ ಮಲ್ತದು ಇನಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನಿನ್ನ ಕೂಡಲೇ ಐನ ತೆರವುಗೊಳಿಸೋದು ಒಂಜಿ ಮೂಲು ಶಾಂತಿ ನೆಲ ಉರುಲೇಕ ಮಲ್ಪುಣ ಆ ಒಂಜಿ ಕೆಲಸನು ಇನಿ ಪೊಲೀಸ್ ಇಲಾಖೆ ಮಲ್ಪೋಡು ಪಣ್ಣದು ಕೇನೊಂದು ದುಂಬುದ ಆ ಪ್ರತಿಭಟನೆಗೆ ಅವಕಾಶ ಮಲ್ತು ಕೊರಡ್ಚಿ ದೆಪ್ಪುನಂಚಿನ ಕೆಲಸ ಮಲ್ಪುಲೇ ಪಣ್ಣದು ಇನಿ ರಿಕ್ವೆಸ್ಟ್ ಮಲ್ತದು ಮಲ್ತೊಂದಿಲ್ಲ. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಕಾರ್ಯಾಧ್ಯಕ್ಷನಾದ ನಾನು ಹಾಗೂ ನಮ್ಮ ಅಧ್ಯಕ್ಷರಾದ KT ಸುವರ್ಣ ನೇತೃತ್ವ ಹಾಗೆ ಊರ 18 ಗ್ರಾಮದ ಎಲ್ಲ ಹಿರಿಯರು ಹಾಗೂ BJP ಮುಖಂಡರೆಲ್ಲ ಸೇರಿ ನಾವೊಂದು ಉಗ್ರ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ವೀರಪುರುಷರು ಕೋಟಿ ಚೆನ್ನಯ್ಯರಿಗೆ ಅವಮಾನ ಮಾಡಿದ ವಿಷಯವಾಗಿ. ಯಾಕೆಂದರೆ ಇಲ್ಲಿ ನಮ್ಮ ತುಳುನಾಡಿನಲ್ಲಿ ವೀರಪುರುಷರಾದ ಈ ಕೋಟಿ ಚೆನ್ನಯ್ಯರವರ
ಭಾವಚಿತ್ರವನ್ನು ಹಾಕುವುದಕ್ಕೆ ಇವರಿಗೆ ಯಾವ ಹಕ್ಕುಂಟು? ಇವರಿಗೆ ಯಾವ ಹಕ್ಕು ಇಲ್ಲ. ಈ DYP ಎಲ್ಲಿತ್ತು? ಇವರು ಯಾಕೆ ಈಗ ಅವರ ಪ್ರಚಾರಕ್ಕೋಸ್ಕರ ಈ ಥರ ನಮ್ಮ ದೇವರ ಈ ಫ್ಲೆಕ್ಸ್ ಹಾಕಿ ಯಾಕೆ ಇದು ಮಾಡಬೇಕಂತ ನಮ್ಮದೊಂದು ಉಗ್ರ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವೆಲ್ಲ ಪ್ರತಿಭಟನೆಯಲ್ಲಿ ಸೇರಿ ಈಗ ನಾವು ಉಲ್ಲಾಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟು ಈಗ ಬರೋರಿದ್ದೇವೆ. ಎಲ್ಲರ ಸಹಕಾರದಿಂದ ನಾವು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮನವಿಯನ್ನು ಕೊಡ್ತೇವೆ. எங்களும் இத்தத்தை ರಾಜಕೀಯಕ್ಕೂ ಬೋಡಾದು ಧರ್ಮ ವೀರಪುರುಷರು ಉತ್ತಮ ನಡತೆ ನಿಂತಿನ ಅಕಲಿನ ಸ್ವಾರ್ಥಕ್ಕೆ ಬೋಡದು ಬಳಸೋಣ DYFI. ಈ ಉದಾಹರಣೆಗೆ ಹಬ್ಬಕ್ಕನ ಆ ಮಾತೆಲ್ಲ ಒಂದು ಪವಿತ್ರ ದೃಷ್ಟಿಲಿ ಗೌರವೋಡು ತೂಪಿನ ಅಂದೇನು ಅದಕ್ಕೆ ವಾನ ಮಿಡಿದ ಅಪಮಾನ ಲೆಕ್ಕ ಆತನು ಎಲ್ಲೇ ಹಬ್ಬಕ್ಕ ಉತ್ಸವ ಇನಿ ಮೂಲು ನೇತ ನೇರಿ ತುರ್ನಾಂಡ ಎಂಚೆ ತೋಜಿಂಡು ಇದು ಹಬ್ಬಕ್ಕಾಗ ಮಲ್ತಿನ ಅಪಮಾನನ ಅತ್ತು ಹಬ್ಬಕ್ಕನ ಅನುಯಾಯಿನಗಳು ಎಂಗ್ಳು ಹಬ್ಬಕ್ಕನ ರಾಜ್ಯದ ಪ್ರಜೆಗಳು ಎಂಗ್ಳೇ ಬಂತನ ಅವಮಾನನ ಗೊತ್ತಾಗ್ತಿ ಅಂಚ ಅದು ಸಂಬಂಧಪಟ್ಟನ ಇಲಾಖೆ ಏರ್ಲ ಒಳ್ಳೆದು ಸ್ವಾತಂತ್ರ್ಯ ಉಪ್ಪುನು ಮಾತನೆಲ್ಲ ಶಾಂತಿ ಸುವ್ಯವಸ್ಥೆ ಶಾಂತಿನ ಅಶಾಂತಿ ಮನ್ಪುನಾಡೆ ಮುಟ್ಟ ಅಕಲನಕಲ ಕುಸಿಟ ನಡ್ಪುನ ಸ್ವಾತಂತ್ರ್ಯ ಏರಿಗಳೇ ಇಜ್ಜಿ DYFದಕ್ಕಲು ಅಕಲನೈತೆ ಶಕ್ತಿ ಪೂರ್ಣ ಕುಂದುದುಂಡು ಆಂಡ ಇತ್ತೆ ಲಾಸ್ಟ್ ಕೆಲವು ಸರ್ತಿ ಇಲ್ವಾಣಗ ಕೈಕಾರ ಹಾಕೊಂಡೊಂಡುಗೆ ಅಂಚ ಇತ್ತ ಓಡ್ತನ ಸಮಾಜಗೂ ಒಂಜಿ ಮನಶಾಂತಿನಿ ಕೆಡಿಸೇರ ಮಲ್ಪೆರಬಲ್ಯಗಳು ಅವಿನ ಸಂಬಂಧಪಟ್ಟ ಇಲಾಖೆ ಇಂಗ್ಲಿಗೆ ಬಾಕಿದ ಜವಣರ ನೋವು ಪ್ರದರ್ಶನ ಮಲ್ಪೆರ ಇಂಚ ಪ್ರತಿಭಟನೆ ಅಲ್ಪಡು ಐಕ ಅವಕಾಶ ಕೊಡ್ರವಲ್ಲಿ ಬೊಕ್ಕ ಇತ್ತು ಬಿಟ್ಟ ಇದು ಆತ ಆಂಡ್ ಉಳ್ಳಾಲಗೂ ಹಬ್ಬಕ್ಕೂ ಕೊಡ್ಪಿನ ಮರ್ಯಾದೆಯ ಅತಿ ಜನತೆ ಕೊಡ್ಪಿನ ಮರ್ಯಾದೆಯ ಎಂಜ ಗೊತ್ತಿದೆ ಎಲ್ಲ ಉತ್ಸವ ಎರಡು ನಿಗಳ ಮಾತೆಲ್ಲ ಗಮನ ಕೊನ್ಪಿನಿ ಯಾನು ಹಬ್ಬಕ್ಕ ಮಲ್ಪೆರ ಒಂಚೂರು ಎನ್ನ ಸೇವೆ ತಂದದ ಆಂಡ 16 ವರ್ಷೋಡು ಹಬ್ಬಕ್ಕ ಒಂಜಿ ದುಲಾಯಿದಿ ಇತ್ತ ಐತೈ ರೇಟ್ ಬಾಕಿದ ಮಲ್ತಿನ ಬಾಕಿದಕ್ಲೆ ಎಂಚಿನ ಅವಕಾಶ ಉಂಟು ಸರ್ಕಾರ ಆ ಬಗ್ಗೆಗೆ ಈ ಸರ್ತಿ ಆಂಡ್ಲ ಇತ್ತ 25-27 ವರ್ಷ ಆಂಡು ನಡೆದ ವರ್ಷ ಹಬ್ಬಕ್ಕ ಮಲ್ತದ ಮೂಲು ಏಪಲ ಉಳ್ಳಲು ಶಾಂತಿ ಹಬ್ಬಕ್ಕ ನದೇಟ್ ಮಾತ ಸಮಾಜದ ಇತ್ತೇರಿ ಸೇವೆ ಮಲ್ತೇರಿ ಹಬ್ಬಕ್ಕ ಗೌರವ ಉಂಡು ಅಂಚ ನಾವು ಮಾತ ಉಳ್ಳಾಲನ್ನು ಶಾಂತಿ ಕೆಡಿಸೋಣ ಇದು ಮಲ್ಪೆರೆ DYFದಕ್ಕೆ ಅವಕಾಶ ಕೊರ್ರ ಬಲ್ಲಿ ಪಡೆದು ಸಂಬಂಧಪಟ್ಟ ಇಲಾಖೆಡು ಭಿನ್ನವಿಸಿದ್ದು ಎನ್ನ ಪಾತ್ರ. ಜೈ ಹಿಂದ್. ಮೂಲು ಸೇರಿನಂಚಿನ ಧಾರ್ಮಿಕ ಮುಖಂಡರೇ ಅಂಚನೆ ರಾಜಕೀಯ ಮುಖಂಡ ಮಕ್ಕಳನ್ನು ಮತ್ತು ಅಂಚನೆ ಇನ್ನಿ ನಮ್ಮ DYFI ಪನ್ಪುನ ಸಂಘಟನೆ ಕರಾವಳಿದ ಪ್ರದೇಶದ ಜನರ ಆರಾಧ್ಯ ದೇವಗಳಂಚಿನ ಕೋಟಿ ಚೆನ್ನೈರನ ಪ್ರತಿಮೆಯನ್ನು ಫೋಟೋನು ನಾಲ್ಕಲ ಫ್ಲೆಕ್ಸ್ ಇರಬಾರ್ದು ಅಕ್ಲೆ ಅವಮಾನ ಮನ್ಪುನ ರೀತಿಯಾಗಿ ಪ್ರತಿಭಟಿಸುವ ರೀತಿಯಲ್ಲಿ ಎಂಗ್ಲಿಂಗ್ ಸೇರಿದ ಒಂಜಂತೂ ಗೊತ್ತುಪಡೆ DYFIದಾಗ ಪನ್ನಗ ಬಾತಿಯರ ಪನ್ನಗ ಕೋಟಿ ಚೆನ್ನೈರೇ ಆರಾಧ್ಯ ದೇವರ ಹತ್ತು ಅಕ್ಕಲೆ ಅನ್ಯಾಯದ ವಿರುದ್ಧ ಹೋರಾಟ ಮಂದಿರ ನಾಯಕರು ಪನ್ಪುನ ಅವಮಾನದ ಪಾತ್ರೆಯನ್ನು ಪನೊಂದುಲ್ಲೇರು ಯಾನು ಅಕ್ಲೆ ಸ್ಪಷ್ಟವಾಹಿನ ಉತ್ತರ ಕೊರಪೆ ಗೊತ್ತುಪಡು ಇಡೀ ಕರಾವಳಿಲಿ ಇನಿ ಆರಾಧ್ಯ ದೇವರಾದ ಹಲವು ಗರಡಿಲಿ ಎಂಕ್ಲು ದೈವ ಕೋಟಿ ಚೆನ್ನೈರನ್ನು ದೈವ ಸಂಭೂತರಾದ ಎಂಕ್ಲು ಆರಾಧ್ಯ ಮಂತೊಂದು ವೈದ್ಯನಂಚಿನ ಒಂಜಿ ದೈವಗಳು ಇರ್ಕಿ ಇನಿ ಸಮಸ್ತ ಕರಾವಳಿದ ಜನಕ್ಕೆಲ್ಲ ಮನಸ್ಸದ ಭಾವನೆಗೆ ಬೇನೆ ಆತನು ದಯಪಂಡ ಕೋಟಿ ಚೆನ್ನೈರ ಅನ್ಪಲ ಒಂಜಿ ದೈವ ಸಂಭೂತರನ್ನು ಓಲು ಅಕ್ಕಲ ಫೋಟೋ ಪಾಡೋಡು ಅವಳೇ ಅಕ್ಕಲ ಫೋಟೋ ಪಾಡೋಡು ಇತ್ತಿನ ಬೀದಿಡು ಅಕ್ಕಲ ಫ್ಲೆಕ್ಸ್ ಅಕ್ಕಲ ಫೋಟೋ ಪಾಡ್ದು ಅಕ್ಕಲೆ ಒಂಜಿ ಅವಮಾನ ರೀತಿ ಮಲ್ತು ನೆಡ್ದಾದು ಇಡೀ ಹಿಂದೂ ಸಮಾಜಕ್ಕೆ ಬೇನೆ ಆತನು ಇದೇನು ಎಂಕ್ಲ ಉಲ್ಲಾಲದ ಒಂಜಿ ಸಮಸ್ತ ಮಾತ ಸಮಾಜದಕ್ಕೆಲ್ಲ ನಾನು ಕಂಡಮಂತೇರಿ ನೀ ಮಾತೆಲ್ಲ ಸೇರಿದೇರಿ ಅದಕ್ಕೋಸ್ಕರ ಒಂಜಿ ಗೊತ್ತುಪಡೆ ಹಿಂದೂ ಸಮಾಜ ನಮ್ಮ ನಾರಾಯಣ ಗುರುಸ್ವಾಮಿ ಅವಡು ಅಂಜನೆ ದೈವ ಸಂಭೂತರ ಇನ್ನೊಂದು ಕೋಟಿ ಚೆನ್ನೈರ ಅವಡು ನೆಕ್ ಅವಮಾನ ಮಂತ್ರ ಖಂಡಿತ ಸಹಿಸುಜೇರು ಇಂದು ಪ್ರಥಮವಾಯಿನ ಎಚ್ಚರಿಕೆನೇ DYFIಗೆ ಎಂಗ್ಲು ಕೊರದಿಲ್ಲ ರಾಣಿ ಹಬ್ಬಕ್ಕಾಗಲ ಇನ್ನು ಯಾವ ಎಂಗ್ಲು ಇಡೆ ಬಂದಾಗ ರಾಣಿ ಹಬ್ಬಕ್ಕನ ಒಂಜಿ ಅಕಲ ವೃತ್ತಗೆ ಇನಿ ಮುಟ್ಟ ಒವೇ ರಾಜಕೀಯ ಪಕ್ಷದಕ್ಕೆಲ್ಲ ಈಗ ಅಲಂಕಾರ ಮಂತನ ಇಜ್ಜಿ ಅಕಲ ಚಿನ್ನದ ಆಂಡ DYFI ಪನ್ಪುನ ಸಂಘಟನೆ ಇಡೀ ಆ ವೃತ್ತನು ಅಕಲ್ನ ಚಿಹ್ನೆನ ಮುಖಾಂತರ ಅಲಂಕಾರ ಮಂತಾರೆ ಅಕ್ಲೆಗೆ ಮುಲ್ಪರ್ದೆ ಎಂಕ್ಲೆ ಎಚ್ಚರಿಕೆ ಕೊರೋದಿಲ್ಲ DYFIದಾಗಲಿ ಇನ್ನು ಬೈಯದಲ್ಲ
ಆ ಅಲಂಕಾರ ಮಂತಿನ ದೆತ್ತೆರ್ನ ಹಾಗೆ ಸರಿ ಇಜಿನ ಮುಲ್ಪ ನಮ್ಮ ಜಿಲ್ಲಾಡಳಿತ ಕೂಡಲ ನೆತ್ತ ಬಗ್ಗೆ ಕೂಡಲೇ ಕಾರ್ಯಾಚರಣೆ ಮಾಡ್ತದೆ ಆ ಮಂತಿನಂಚಿನ ನಮ್ಮ ರಾಣಿ ಹಬ್ಬಕ್ಕನ ವೃತ್ತಗ ಮಂತಿನಂಚಿನ ಒಂದು ಅಲಂಕಾರನೇ ದೆಪ್ಪವಡು ಒಂಜು ವೇಳೆ ದೆಪ್ಪಿಜಿನ ನಡೆದ ಬರ್ಪನ ದಿನಗಳಿಗೆ ಖಂಡಿತ ಫ್ಲೆಕ್ಸ್ ಅಂಚನೆ DFI ವಾರ್ಡ್ನಂಚಿನ ಕೋಟಿ ಚೆನ್ನೈರ್ನ ಫೋಟೋ ಅಂಚನೆ ನಾರಾಯಣಗುರು ಫೋಟೋ ಐತಿನ ಅಂಚನೆ ಫ್ಲೆಕ್ಸ್ನ ಕೂಡಲೇ ದೆಪ್ಪವನಂಚಿನ ಕೆಲಸನ ಮಲ್ಪಡು ಇಂದಕ್ಕೆ ಮೌಲಿತಿನ ಸೇರ್ನಕ್ಲ ಮಾತಿರಲ್ಲ ಆಗ್ರಹ ಮಲ್ತದಿಲ್ಲ ಒಂಜು ವೇಳೆ ನೆಕ್ಕಿ ತತ್ತಂಡ ಉಗ್ರ ಪ್ರತಿಭಟನೆ ಎದುರಿಸೋಡು ಬಂದ್ಬಿಡ ಎಚ್ಚರಿಕೆನೆ ಮುಲ್ಪಡ್ದು ಎಂಕ್ಲು ಕೊರೊಂದಿಲ್ಲ ಇಜಿನಂಡ ಒಂಜು ಗೊತ್ತುಪಾಡು ಒಂಜು ವೇಳೆ ನೀ ಬೈಯದಲ್ಲೇ ಫ್ಲೆಕ್ಸ್ ಎತ್ತಿಜೇರ್ನ ಅಥವಾ ಫ್ಲೆಕ್ಸ್ ಆಡ ಮುಲ್ಪೆತ್ತಿನ DFI ಬಾಡ್ನಂಚಿನ ಅಲಂಕಾರದಲ್ಲಿ ಎತ್ತಿಜೇರ್ನಂಡ ಎಂಕ್ಲ ಜವನಿಯರು ಇದು ಕಾರ್ಯಾಚರಣೆ ಮಾಡ್ತಾ ಹಿಂಗೆ ದೆಪ್ಪವನಂಚಿನ ವ್ಯವಸ್ಥೆ ಖಂಡಿತ ಎಂಕ್ಲು ಮಲ್ಪ ಅಂದ್ರೆ ನಿಕ್ಲ ಮಾತಾಡ್ಕೊಂಡು ಲೀಡರ್ ಎಂಕ ಫೋನ್ ಮಾಡ್ತಿದ್ದೇನೆ ಅವಾಗ ಚರ್ಚೆಗೆ ಆ ಜನ ಪಣ್ಣೆ ಕೋಟಿ ಚೆನ್ನೈರು ದೇವರತ್ತು ಆರು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾನೆ ಒಂಜು ವ್ಯಕ್ತಿ ಬಣ್ಣದು ನಾಯಕಿಯರು ಬಣ್ಣದು ಅವಾಗ ಗೊತ್ತಾಗ್ಕೊಂಡು ಮಕ್ಕಳು ಕೋಟಿ ಚೆನ್ನೈರ್ನ ದೇವೇರಿನ ಮೆತ್ತು ಏತ್ ಭಕ್ತಿ ತಿಡೊಂದೇರು ಬಣ್ಣದು ಆಗ್ಲನ್ನ ದೇವೇರಿನ ನಮ್ಮ ಜೇರು ಬಣ್ಪಣಕ್ಕೆ ಒಂದು ಒಂಜಿ ಉದಾಹರಣೆ. ಇವತ್ತು ಉಳ್ಳಾಳದ ಹಬ್ಬಕ್ಕನ ನಾಡಿನಲ್ಲಿ ಹಬ್ಬಕ್ಕನ ಸರಿ ಇವತ್ತು ಉಳ್ಳಾಳದಲ್ಲಿ ಹಬ್ಬಕ್ಕನ ವೃತ್ತದಲ್ಲಿ ಬೆಳಗಿನ ಒಂದು ಇವತ್ತು ಉಗ್ರ ಒಂದು ಪ್ರತಿಭಟನೆಯಲ್ಲಿ ಇವತ್ತು DYFI ಅವರು ಏನು ಅವರ ಒಂದು ಸಂಕುಚಿತ ಮನೋಭಾವ ಈಗಾಗಲೇ ಇಲ್ಲಿ ಕೇವಲ ಕೋಟಿ ಚೆನ್ನೈರನ್ನು ಆರಾಧನೆ ಮಾಡುವವರು ಬಿಲ್ಲವರು ಮಾತ್ರ ಅಲ್ಲ, ಇಡೀ ಸಮಸ್ತ ಹಿಂದೂ ಸಮಾಜದೊಟ್ಟಿಗೆ ದೀನ ದಲಿತರು ಅವರಿಂದ ಯಾರು ಶೋಷಿತರಾಗಿದ್ದ ಒಂದು ದುರ್ಬಲ ವರ್ಗದವರು ಎಲ್ಲರೂ ಕೂಡ ಇವತ್ತು ಕೋಟಿ ಚೆನ್ನೈರನ್ನು ಆರಾಧಿಸುವಂಥ ದೇವರು. ಇವತ್ತು ಮಾತ್ರ ಅಲ್ಲ, ನಾಳೆ ದಿನ ಸಮಾವೇಶ ಮಾತ್ರ ಅಲ್ಲ, ಇವತ್ತು ಹಬ್ಬಕ್ಕ ವೃತ್ತದಲ್ಲಿ ಮಾತ್ರ ಅಲ್ಲ, ಇಡೀ ಖಂಡಿತವಾಗಿ ಹೇಳ್ತೀವಿ DYFI ಅವರ ಯಾವ ಕಾರ್ಯಕ್ರಮ ಮಾಡಲಿ, ಸಾಮಾಜಿಕ ಚಿಂತನೆ ಇಟ್ಟು ಯಾವುದೇ ಹೋರಾಟ ಮಾಡಲಿ, ಆದರೆ ಕೋಟಿ ಚೆನ್ನೈರಂಥ ಮಹಾನ್ ವೀರ ಪುರುಷರ ಅಲ್ಲ ಯಾವುದೇ ದೇವರ ಒಂದು ಭಾವಚಿತ್ರವನ್ನು ಅವಮಾನ ಮಾಡುವಂಥ ವಿಷಯ ಅಲ್ಲ, ಇನ್ನು ಯಾವುದೇ ದೊಡ್ಡ ಹೋರಾಟದಲ್ಲಿ ಕೂಡ ಇವತ್ತಲ್ಲ ಜಿಲ್ಲಾದ್ಯಂತ ರಾಜ್ಯದಂತ ಎಲ್ಲಿ ಕೂಡ ಇವತ್ತು ಹಿಂದೂ ಸಮಾಜ ಎದ್ದು ನಿಂತಿದೆ. ಅದೇ ರೀತಿ ಬಿಲ್ಲವರ ಹೆಸರು ಅಲ್ಲ ಯಾವುದೇ ಒಂದು ಯಾವುದೇ ವೀರಪುರುಷರ ಹೆಸರನ್ನು ಕೂಡ ಅವರು ಸಮಾಜದಲ್ಲಿರುವಂಥ ಒಂದು ರಾಜಕೀಯಕ್ಕೋಸ್ಕರ ಉಪಯೋಗಿಸುವಂಥ ವಿಷಯವನ್ನು ಇವತ್ತು ನಿಲ್ಲಿಸಬೇಕಂತೇಳಿ ಖಂಡಿತವಾಗಿ BJP ಅಲ್ಲ ಇಡೀ ನಮ್ಮ ಸಮಸ್ತ ಉಳ್ಳಾಳದ ನಾಗರಿಕರು ಇವತ್ತು ಎಚ್ಚೆತ್ತುಕೊಂಡು ಇವತ್ತು ಈ ಅನ್ಯಾಯವನ್ನು ಪ್ರತಿಭಟಿಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ DFI ಅವರು ಕಾರಣ ಆಗುವುದು ಗ್ಯಾರಂಟಿ. ಅದಕ್ಕೋಸ್ಕರ ಇವತ್ತು ಕೇವಲ ಸಾಂಕೇತಿಕವಾಗಿ ಮಾಡಿದ್ದೇವೆ. ಈ ನಂತರದಲ್ಲಿ ಜಿಲ್ಲೆಯಲ್ಲ ರಾಜ್ಯದಾದ್ಯಂತ ಈ ಒಂದು DFI ಅವರ ವರ್ತನೆಯನ್ನು ಖಂಡಿತವಾಗಿ ನಾವೆಲ್ಲರೂ ಒಕ್ಕರಳಿಂದ ಖಂಡಿಸ್ತಾ ಇದ್ದೀವಿ. ನಮ್ಮ ಉಳ್ಳಾಳಕ್ಕೆ ನಮಗೆ ಎಲ್ಲ ಹೆಮ್ಮೆ ಅಂದರೆ ಎಲ್ಲ ಇಷ್ಟರವರೆಗೆ ಇದಕ್ಕೆ ಸರ್ಕಲಿಗೆ ಪ್ರತಿಮೆಗೆ ಯಾವುದೇ ಪಕ್ಷದ ಬ್ಯಾನರ್ ಯಾವುದೇ ಸಂಘಟನೆ ಆಗಲೇ ಇಲ್ಲ ಇಷ್ಟವರೆಗೆ. ಹಬ್ಬಕ್ಕ ಸರ್ಕಲ್ ನಮಗೆ ಪವಿತ್ರ ಅಂದರೆ ನಾವು ಆರಾಧನೆ ಮಾಡುವಂಥ ದೇವತೆ ಅಂದರೆ ನಮ್ಮ ಉಳ್ಳಾಲದಲ್ಲಿ ಹುಟ್ಟಿದಂಥ ವೀರ ವನಿತೆ ಇಡೀ ನಮ್ಮ ಈ ಉಳ್ಳಾಲ ಕ್ಷೇತ್ರಕ್ಕೆ ಇಡೀ ದೇಶದಲ್ಲಿ ಹೆಸರುವಾಸಿ ನಮಗೆ ಒಂದು ಹೆಮ್ಮೆ. ಆ ಸರ್ಕಲಲ್ಲಿ ಇವತ್ತು DYFI ಅವರು ತಮ್ಮ ಬಂಟಿಂಗ್ಸ್ ಫ್ಲ್ಯಾಗನ್ನು ಎಲ್ಲ ಅಳವಡಿಸಿದ್ದಾರೆ. ಇಷ್ಟರವರೆಗೆ ಯಾವುದೇ ಸಂಘಟನೆಯಲ್ಲಿ ಯಾರೇ ಅದಕ್ಕೆ ಅಪಮಾನ ಮಾಡುವಂಥ ಕೆಲಸ ಮಾಡಲಿಲ್ಲ. ಎಲ್ಲರ ಸುತ್ತು ಹಬ್ಬಕ್ಕಂದರೆ ನಮ್ಮದು ಎಲ್ಲರ ಸುತ್ತು ಈ ಉಳ್ಳಾಲ ಜನತೆ ಅದೊಬ್ಬರದ್ದೇ ಆಗುವ ಹಾಗೆ ಇಲ್ಲ. ಅದಕ್ಕೆ ದೊಡ್ಡ ಅಪಮಾನ ಆಗಿದೆ. ಅಂದರೆ ಇದು ದೇಶದಲ್ಲಿ ದೊಡ್ಡ ಇಶ್ಯೂ ಆದರೆ ಭಾಳ ದೊಡ್ಡ ಇಶ್ಯೂ ಆಗ್ತದೆ. ಅದನ್ನು ನೀವು ಆದಷ್ಟು ಬೇಗ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಅದು ನಿಮ್ಮ ವ್ಯಾಪ್ತಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ತಾವು ಮನವರಿಕೆ ಮಾಡಬೇಕು. ಈಗ ನಾವು ಕೊಡ್ತೇವೆ ಅದು ಶುದ್ಧ ಅಪಚಾರ ಅಂದರೆ ಶುದ್ಧ ಅಪಚಾರ. ಹಬ್ಬಕ್ಕ ರಾಣಿಗೆ ಮಾಡಿ ನಾವು ಅವರನ್ನು ದೇವತೆ ಅಂತ ಪೂಜಿಸ್ತೇವೆ. ನಮ್ಮ ಇದರಲ್ಲಿ ಎಲ್ಲ ಜನರು ಆ ಒಂದು ಪ್ರತಿಮೆಗೆ ಅವಮಾನ ಮಾಡಿದ್ದನ್ನು ನಾವು ಖಂಡಿತ ಸಹಿಸುವ ಹಾಗಿಲ್ಲ. ನಾವು ಶಾಂತಿಪೂರ್ವಕ, ನಮಗೆ ಉಳ್ಳಾಲ ಶಾಂತಿಯಲ್ಲಿ ಬೇಕು,
ಶಾಂತಿ ಬೇಕಿದ್ದರೆ ಇಂತಹ ಘಟನೆಗಳು ನಡೆಯಬಾರದು. ಅದು ಯಾರು ಆ ಕೃತ್ಯವನ್ನು ಮಾಡಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ಆದಷ್ಟು ಬೇಗ ಇವತ್ತೇ ಅದರ ಬಗ್ಗೆ ನಾವು ಈ ದಿನ ಕಾರ್ಯಪ್ರವೃತ್ತರಾಗಿದ್ದು ನಮ್ಮಲ್ಲಿ ಕಳಕಳಿ. ಯಾಕಂದರೆ ಎಲ್ಲ ಹುಡುಗರು ಆ ಬ್ಯಾಂಡನ್ನು ತೆಗೆದು ಗಲಾಟೆಗೆ ಅವಕಾಶ ಆಗ್ತಿತ್ತು. ನಾವು ಅವರು ನಿಲ್ಲಿಸಿದೆ ನಿಜವಾಗಿಯೂ ನಾಳೆ ಇಲ್ಲಿ ಹಬ್ಬಕ್ಕೋತ್ಸವ ನಡೆಯುತ್ತದೆ. ನಿಜವಾಗಿ ಅವರು ಮಾಡಬೇಕಿತ್ತು ಅದಕ್ಕೆ ಯಾವುದು ಹಬ್ಬಕ್ಕೋತ್ಸವ ಸಮಿತಿ ನಿಜವಾಗಿ ಅದರ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕು. ಅಂದರೆ ಹಬ್ಬಕ್ಕಂದ್ರೆ ಅದು ನಮ್ಮ ಎಲ್ಲರ ಸೊತ್ತು. ಈಗ ಏನು ಗೊತ್ತಾ, ನನಗೆ ಒಂದು ಕೊಡಿ, ಅದು ತೆರವುಗೊಳಿಸುವಂಥದ್ದು ಅವ್ರು ಮಾಡ್ತಾರೆ. ಮತ್ತೆ ಆಕ್ಷನ್ ತಗೊಳ್ಳುವಂಥದ್ದು ಏನು ಮಾಡಬೇಕು, ನಾನು ಲೀಗಲ್ ಆಗಿ ನಾನು ಈ ಕೂಡಲೇ ಕಮಿಷನರ್ಗೆ ಮಾತಾಡಿ ಫೋಟೋ ಹಾಕಿದ್ದೇವೆ ಅಂತೇಳಿ ಅವರ ಅನುಯಾಯಿಗಳಂತೇಳಿ ನಾಳೆ ನಡೆಯುವಂಥ ಹಬ್ಬಕ್ಕೋತ್ಸವದಲ್ಲಿ ಆ ಪ್ರತಿಮೆಗೆ ಅಪಚಾರ ಮಾಡಿ ಇಲ್ಲಿವರೆಗೂ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಯಾವುದೇ ಸಂಘಟನೆಗಳಾಗಲಿ ಅಲ್ಲಿಗೆ ಫ್ಲೆಕ್ಸ್ ಅಥವಾ ಅದರ ಸೌಂದರ್ಯವನ್ನು ಕೆಡಿಸುವಂಥ ಕೆಲಸ ಮಾಡಲಿಲ್ಲ ಯಾರು ಕೂಡ ಇಲ್ಲಿವರೆಗೂ. ಇವತ್ತವರು ಮಾಡಿದಾಗ ಹಬ್ಬಕ್ಕ ಸಮಿತಿಯವರು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅದನ್ನು ತೆರವುಗೊಳಿಸದೇ ಇರುವಂಥದ್ದು ಅವರ ಹಠಮಾರಿತನ. ಇದಕ್ಕೆ ಕಾನೂನಾತ್ಮಕವಾಗಿ ನಾವು ಅದಕ್ಕೆ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ನಾವು ಮನವಿಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ತಾವುಗಳು ಅದನ್ನು ಕನ್ನಡ ಕಾಣಲಿ ತಮ್ಮ ತಾನೇ ಎದುರುಗಡೆ ಇರುವಂಥದ್ದು ಇದು ವಿಚಾರ. ಮತ್ತೊಂದು ಹಬ್ಬಕ್ಕೋತ್ಸವಕ್ಕೆ ಪರ್ಮಿಷನ್ ಕೊಟ್ಟ ನಂತರ ಹಬ್ಬಕ್ಕನ್ನ ಪ್ರತಿಮೆ ಕೊಡಬೇಕಾಗಿರುವಂಥದ್ದು ಅಲ್ಲಿಯ ಕಮಿಷನರ್ ಜವಾಬ್ದಾರಿ. ಅದನ್ನು ನಾವು ಹೋಗಿ ಹೇಳಬೇಕಾಗಿತ್ತು. ಸಾರ್ವಜನಿಕರು ಹೇಳಿದರೆ ಮಾತ್ರ ಕಾನೂನು ಕ್ರಮ ತಗೊಳ್ಳಲ್ಲ. ಒಬ್ಬ ಅಧಿಕಾರಿ ಆಗಿದ್ದುಕೊಂಡು ಕಮಿಷನರ್ ಅವರ ಗಮನಕ್ಕೆ ಬಂದಾಗ ಇಲ್ಲಿರುವಂಥ ಪ್ರತಿಮೆಯ ಅದೇ ಅನ್ನವನ್ನು ಕೆಡಿಸುವಂಥ ಪ್ರಯತ್ನ ಮಾಡಿದಾಗ ಅದನ್ನು ತೆರವುಗೊಳಿಸುವಂಥದ್ದು ನಗರಸಭೆಯ ಜವಾಬ್ದಾರಿ. ಅದನ್ನು ಅವರು ಖಂಡಿತವಾಗಿ ಮಾಡಬೇಕು. ಇದನ್ನು ನಾವು ಹೇಳಬೇಕಾಗಿಲ್ಲ. ಮೇಡಮ್, ಇಲ್ಲಿ DYFI ಅವರು ಇಲ್ಲಿ ನಮ್ಮ ಹಬ್ಬಕ್ಕ ಸ್ಟ್ಯಾಚ್ಯೂ ಸುತ್ತ ಅವರು ಬ್ಯಾನರ್ಗಳು ಬಂಡಿಸ್ಕೊಂಡು ಹಾಕಿದ್ದಾರೆ. ನಾನು ಮೊನ್ನೆ ಹೇಳಿದ್ದೀನಿ ಹಬ್ಬಕ್ಕೋತ್ಸವ ಇದೆ ಅದನ್ನು ತೆಗೆದುಬಿಡಿ, ಬಾಕಿದ ಎಲ್ಲರೂ ಆಯ್ಕೊಂಡ್ರು ಆಯ್ಕೊಳ್ಳಿ, ಹಬ್ಬದ ಸುತ್ತ ಆಯ್ಕೊಂಡ್ರು ಅಂತ DYFI ಇಲ್ಲ. ಈ ಸಂಜೆ ಬೆಳಿ ಮೇಡಮ್ ಈಗ ತೆಗೆದುಬಿಡೋಣ ಸರ್, ಹೇಳ್ಬಿಡ್ರಿ. ನಾನು ಕಾನ್ಫಿಡೇಷನ್ ಕೊಡ್ತೀನಿ, ತೆಗೀರಿ ಮೇಡಮ್. ಅವರೆಲ್ಲರೂ ಬೇರೆ ಕಡೆ ಆಯ್ಕೊಳ್ಳಿ. ಈಗ ನಾಳೆ ಹಬ್ಬಕ್ಕೋತ್ಸವ ಇರೋದ್ರಿಂದ ಪರ್ಟಿಕ್ಯುಲರಿಗೆ ಮತ್ತು ಹಬ್ಬಕ್ಕೆ ಆಮೇಲೆ ಹಬ್ಬಕ್ಕೆ ಬಂದ್ಮೇಲೆ ಇವರೆಲ್ಲ ಬಂದಿರೋದು, ಅದರಿಂದ ತೆಗೀರಿ ಮೇಡಮ್. ಏನು ಗೊತ್ತಿಲ್ಲ, ನಾವೇನಾದ್ರು ಮಾತಾಡೋದಕ್ಕೆ ಇವತ್ತು ನಾವು ಪ್ರತಿಭಟನೆ ಮಾಡಿದ ಹಬ್ಬಕ್ಕನ್ನ ವೃತ್ತದ ಹತ್ರ ಮಾಡುವಾಗ ಇದು ಕಂಡಿರುವಂಥ ನಮಗೆ ಅಪಚಾರಕ್ಕೆ ನಾವು ಈಗ ಮಾತಾಡಿದ್ದೀವಿ. ಇದು ಉದ್ದೇಶ ಏನಂತ ಹೇಳಿದ್ರೆ ಮೊನ್ನೆ ಇದು ತಮ್ಮ ಗಮನಕ್ಕೆ ಬಂದಿದೆ, ಇಡೀ ರಾಜ್ಯಾದ್ಯಂತ ನ್ಯೂಸ್ ಆಗಿದೆ. ಇದು ನಾವು ಕೋಟಿ ಚೆನ್ನೈಯರ ಫ್ಲೆಕ್ಸಲ್ಲಿ ಭಾವಚಿತ್ರ ಹಾಕಿರುವಂಥ ವಿಚಾರಕ್ಕೋಸ್ಕರ ಇವತ್ತು ಇಷ್ಟು ಜನ ಸೇರಿ ಕೇವಲ ಬಿಲ್ಲವರು ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜ ಇವತ್ತು ಇಲ್ಲಿ ಬಂದು ಪ್ರತಿಯೊಬ್ಬರು ಕೂಡ ಅದರ ಪ್ರಮುಖ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಈ ಮನವಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಸರ್ ಇಲ್ಲಿ ಇದ್ದಾರೆ ಸರ್, ಈಗ ಬಿಲ್ಲವ ಸಮಾಜದವರು ಸಮಾಜದ ಮುಖಾಂತರ ಏನಾಗಿದೆ ಸರ್, ಅಲ್ಲಿ DYFI ಅವರು ಅಲ್ಲಿ ಹಬ್ಬಕ್ಕ ಸ್ಟ್ಯಾಚ್ಯೂ ಸುತ್ತ ಬಂಟಿಸ್ ಕಟ್ಟಿದ್ದಾರೆ ಸರ್. ಮತ್ತೆ ಫ್ಲೆಕ್ಸ್ ಒಳಗೆ ಕೋಟೆ ಚೆನ್ನೈನವರ ಭಾವಚಿತ್ರ ಹಾಕಿದ್ದಾರೆ. ಅವರು ಕೋಟೆ ಚೆನ್ನೈನ ಭಾವಚಿತ್ರವನ್ನು ತೆರವುಗೊಳಿಸ್ಬೇಕು, ಅದು ಆಗ್ತಾ ಇಲ್ಲ, ಅದು ನಮ್ಮ ಕುಲದೇವ ಗುರುಗಳು ಅಂತ ಅವರು ಇದು ಮಾಡ್ತಾರೆ ಸರ್. ಅದನ್ನು ಈಗ ನಾನು ಅವ್ರ ಜೊತೆ ಮಾತಾಡ್ತೀನಿ ಸರ್. ಈಗ ಅವರು DYFI ಪೋಸ್ಟ್ ಇಲ್ಲ ಅದು ಅಲ್ಲಿ ಏನಾಗಿದೆ ಸರ್, ಅವ್ರು ಪೋಸ್ಟರ್ ಅಲ್ಲಿ ಒಂದಲ್ಲ ಸರ್, ಸುಮಾರು ಅಲ್ಲಿ ಎಲ್ಲ BJPದವ್ರು ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಎಲ್ಲ ಕಾರ್ಯ ಇದ್ರೂ ಹೊರತಾಗ್ತಿದೆ ಸರ್. ಅಲ್ಲಿ ಮಕ್ಕಳುಗಳ ಸ್ಕೂಲ್ ಪಕ್ಕ ಇರೋವಂಥದ್ದು ಅಲ್ಲಿ ಯಾವ ಹೊರತಾಗ್ತದೆ. ಇದು ಅಂತಲ್ಲ ಸರ್, ನಾನು ನಾಳೆ 3 ತಿಂಗಳು ಬಂದ್ಮೇಲೆ ಎತ್ಕೊಂಡು 4-5 ಬ್ಯಾನರ್ ಅಲ್ಲೇ ಅದೇ ಪ್ಲೇಸಲ್ಲಿ ಹೊರದು ಹೋಗ್ತೇವೆ. ಅಲ್ಲಿ ಮಕ್ಕಳು ಆಟ ಆಡುವಂಥ ಜಾಗ ಅದು. ಓಕೆ ಸರ್ ಅದನ್ನು ಮಾಡ್ತೀನಿ. ಓಕೆ ಸರ್. ಎಸ್ ಮಾಡ್ತೀನಿ ಸರ್. ಇಡೀ ಇವತ್ತು ನಮ್ಮ TV ಚಾನಲಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಂಗಳೂರು ನಗರದಲ್ಲೂ ಇದೆ, ಉಳ್ಳಾಳದಲ್ಲೂ ಇದೆ. ಅದನ್ನು ಅವರ ಗಮನಕ್ಕೆ ತಂದಾಗ ಮತ್ತು ಅವರು ಹಠಮಾರಿ ಧೋರಣೆ ಮಾಡಿಕೊಂಡು ಮತ್ತೆ ಕೇವಲ ಕೋಟಿ ಚೆನ್ನೈಯ ಹೆಸರನ್ನು ಹಾಕಿಬಿಟ್ಟು DYFI ರಾಜ್ಯ ಸಂಚಾರ ಕಾರ್ಯಕ್ರಮ ಅಂತೇಳಿ ಅವರು ಪ್ರತಿ ಕಡೆಯಲ್ಲೂ ಆಗ್ತಾ ಇದ್ದಾರೆ ಅಂತೇಳಿ ಇದು ಉದ್ದೇಶಪೂರ್ವಕ ಅಲ್ವಾ? ಅಂದರೆ ಸಮಸ್ಯೆಯನ್ನು ಸೃಷ್ಟಿಸಬೇಕು, ಸಂಘರ್ಷವನ್ನು ಉಂಟು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಕೋಟಿ ಚೆನ್ನೈಯರು ಜನರಲ್ಲ
ನಾಯಕರಲ್ಲ, ಅವರು ಹೇಳ್ತಾ ಇದ್ದಾರೆ ಅವರು ಹಿಂದೆ ಹೋರಾಟ ಮಾಡಿ ನಾಯಕರು ಅಂತ ಹೇಳಿ. ನಾಯಕರಿಗೂ ಸಮಾಜ ಸುಧಾರಕರಿಗೂ ವ್ಯತ್ಯಾಸ ಇದೆ. ಇವರು ದೈವಾಂಶ ಸಂಬಂಧರು. ಈಗ ದೈವಗಳು ಬೇರೆ ಇದೆ, ಹೊರಗಡೆ ಯಾವ ರೀತಿ ದೈವಾಂಶ ಸಂಬಂಧರು, ಅದೇ ರೀತಿಯಲ್ಲಿ ಕೋಟಿ ಚೆನ್ನೈರು ದೈವಾಂಶ ಸಂಬಂಧರು. ಅದು ಕೂಡ ಕೇವಲ ಬಿಲ್ಲವರು ಮಾತ್ರ ಪೂಜೆ ಮಾಡುವಂಥದ್ದಲ್ಲ, ಇಡೀ ದಕ್ಷಿಣ ಕನ್ನಡದ ಹಿಂದೂ ಸಮುದಾಯ ಮಾಡುವಂಥದ್ದು. ಹಾಗಾಗಿ ನಮ್ಗೆ ಈಗ ಅವರು ನಿಜವಾಗಿ ನೋಡಿದ್ರೆ ಇದೇ ಡಿವೈಎಫ್ಐ ಸಂಘಟನೆ ಕೇರಳದಲ್ಲಿ ಅವರ ಅನುಯಾಯಿಗಳನ್ನು ಅಟ್ಟಾಡಿಸಿಕೊಂಡು ಹೋರಾಡಿದಂಥ ಕೆಲಸ ಕಾರ್ಯಗಳನ್ನು ನೀವು ನೋಡಿದ್ದೀರಿ. ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ 250ಕ್ಕಿಂತ ಮೇಲೆ ಗರಡಿಯಲ್ಲಿ ಪೂಜಿಸುವಂತ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 252 ಏನಾಕಿದ್ದಾರೆ ಸರ್, ಕೆಳಗೆ ಕಾಲ್ನಡಿಗೆ ಹಾಕಿದಾಗೆ ಇವಾಗ ಏನಾಗಿದೆ ಈಗ ಇಲ್ಲಿ ಎಲ್ಲ ಏನಾಗಿದೆ, ಮುನ್ನೆಯಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಅದರ ಬಗ್ಗೆ ಸಾವಧಾನವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮನವಿ ಕೊಡುವಂತ ನಾವು ಇದ್ದೇವೆ. ಆದರೆ ಅವರು ನಾಳೆ ಏನಾದರೂ ಇದನ್ನು ತೆಗೆದಿದ್ರೆ ಬೇರೆ ಏನಾದರೂ ಇದಕ್ಕೆ ನಾವೇನು ಮಾಡಲಿಕ್ಕಾಗಲ್ಲ. ಬೇರೆ ಧರ್ಮದ ಮಹಾತ್ಮರು ಕೂಡ ಇದ್ರಲ್ಲ, ಅವರು ಹಾಕ್ಬೋದಲ್ವಾ? ಖಾಲಿ ಇವರು ಮಾತ್ರ ಹೇಗೆ ಅದೇ ಒಂದು ತಾರತಮ್ಯ ಅಂದ್ರೆ ನಮ್ಮ ಹಿಂದೂಗಳು ಅಥವಾ ನಮ್ಮ ಸಮಾಜದವರು ಯಾರು ಮಾತಾಡಲ್ಲ ಅಂತ ಹೆದರಿಕೆ ಇಲ್ಲದೆ ಕಾರಣಕ್ಕೋಸ್ಕರ. ಇವತ್ತೊಬ್ಬ ಅವರ ಕಾರ್ಯಕರ್ತ ಲೀಡರ್ ಒಬ್ಬ ಫೋನ್ ಮಾಡಿದ್ರು ನನಗೆ. ಅವರ ಆರ್ಗ್ಯುಮೆಂಟ್ ಏನಂದ್ರೆ ಸರ್, ಕೋಟಿ ಚೆನ್ನೈಯರು ದೇವರಲ್ಲ, ಅವರೊಬ್ಬ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ ನಾಯಕ, ಕ್ರಾಂತಿಕಾರ ನಾಯಕ ಅಲ್ಲ ಸರ್. ದೇವರೆಲ್ಲ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಶ್ರೀರಾಮ ಕೂಡ ಹಾಗೆ ಬಾಣ ಬಿಂದು ಇವಾಗ ಅಲ್ಲಿ ತಾಳ್ಮೆಗೆ ಕೂಡ ಒಂದು ಮಿತಿ ಇರ್ತದೆ. ತಾಳ್ಮೆಗೆ ನಾವು ಇವತ್ತಿಲ್ಲ ನಾಳೆ ಕಾನೂನಿಗೆ ಸಹಕಾರ ಕೊಟ್ಟು ಇದು ಮಾಡುದು ವೇಟ್ ಮಾಡಿದ್ದು. ಮಾತನ್ನು ಗೊತ್ತಾಯ್ತು. ತಾಳ್ಮೆಗಿಂತ ಜಾಸ್ತಿ ಅವರಿಗೆ ಯಾಕಂದ್ರೆ ಬಿಲ್ಲು ಬಾಣ ಹಿಡಿದದ್ದು. ಹೌದೌದು. ಇವಾಗ ಅಲ್ಲಿ ನಾರಾಯಣ ಗುರುಗಳು ಕೂಡ ಹಾಕಿದ್ದಾರೆ, ವಿವೇಕಾನಂದರು ಕೂಡ ಹಾಕಿದ್ದಾರೆ. ಆದ್ರೆ ಅವರು ಸಮಾಜ ಸುಧಾರಕರಂದ್ರೆ ನಾವು ಈಗ ಬಿಲ್ಲವ ಗುರುಗಳು ಯಾರು, ನಾರಾಯಣ ಗುರು. ಆದ್ರೂ ಕೂಡ ನಾವು ಅದರ ಬಗ್ಗೆ ಜಾಸ್ತಿ ಒತ್ತಡ, ಯಾಕಂದ್ರೆ ಅವರ ಉದ್ದೇಶ ಒಳ್ಳೆದಿದ್ರೆ ಮಾಡ್ಲಿ. ನಾವು ಅವರ ಇದಕ್ಕೆಲ್ಲ ಅಂದ್ರೆ ಇವರಿಗೆ ಉದ್ದೇಶ ಏನು ಗೊತ್ತಾ, ಇಡೀ ರಾಜ್ಯದಲ್ಲಿ ಇವರಿಗೆ ಅಸ್ತಿತ್ವ ಇಲ್ಲ. ಎಲ್ಲಿದೆ ದಕ್ಷಿಣ ಕನ್ನಡದಲ್ಲೂ ಅಂತೂ ಅಸ್ತಿತ್ವವೇ ಇಲ್ಲ. ಇಲ್ಲಿ ಅವರ ರಾಜ್ಯ ಸಮ್ಮೇಳನ ಮಾಡಿ ಹೊರಟಿದ್ದಾರೆ. ಇವರಿಗೆ ಪ್ರಚಾರ ಬೇಕಿತ್ತು. ಈ ಪ್ರಚಾರದ ತೆವಳಿಗೋಸ್ಕರವಾಗಿ ನಮ್ಮ ಕೋಟಿ ಚೆನ್ನೈರನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಒಪ್ಕೊಳ್ಬೇಕಾಗತ್ತಾ? ಸಾಧ್ಯ ಇದೆಯಾ? ಅಲ್ಲ, ಇವರು ಅದು ಒಬ್ಬ ಯಾರಾದ್ರೂ ದೈವ ಭಕ್ತರಾಗಿದ್ರೆ ಒಪ್ಕೊಳ್ಬೋದಿತ್ತು. ನಾಳೆ ಪ್ರಕಾಶ್ ರೈ ಬರುವುದು ದೇವರನ್ನು ನಂಬೋದಿಲ್ಲ ಅಂತ ವ್ಯಕ್ತಿ ಅಲ್ಲ, ಪ್ರಕಾಶ್ ರೈಗೆ 100ಕ್ಕೆ 100 ಆಂಟಿ ನಾವು 100ಕ್ಕೆ 100 ಅದರಲ್ಲಿ ಇದೆಲ್ಲ. ಯಾಕೆ ನರೇಂದ್ರ ಮೋದಿಜಿಯನ್ನು ಅವಹೇಳನ ಮಾಡುವಂಥವನನ್ನು, ಅತ್ಯಂತ ಕಟು ಶಬ್ದಗಳಿಂದ ನಿಂದಿಸುವವನನ್ನು, ಈ ದೇವರನ್ನು ನಂಬದವನನ್ನು ನಾವು ಯಾಕೆ ಇದು ಮಾಡುದು? ನಮ್ಮ ಕೋಟಿ ಜನ ನಾಳೆ ತೆರವುಗೊಳಿಸಿದ್ರೆ ಇದು ಮಾಡುದಾದ್ರೆ ನಾಳೆ ತೆರವುಗೊಳಿಸಿದ್ರೆ ಇವತ್ತು ತೆರವುಗೊಳಿಸದಿದ್ರೆ ನಾಡ್ದವರು ಸಮಾವೇಶ ನಡೆಯುವಾಗ ನಮ್ಮ ಪ್ರತಿಭಟನೆ ನಾವು ಎದುರಿಸಬೇಕಾಗ್ತದೆ. ನಾವು ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡುವಂತ ಜಾಯಮಾನವಲ್ಲ ಈ ಬಗ್ಗೆ. ಆದ್ರೆ ಅನ್ಯಾಯವನ್ನು ಸಹಿಸಿಕೊಳ್ಳುವಂತ ಜಾಯಮಾನವೂ ಕೂಡ ಅಲ್ಲ. ಮಹಾತ್ಮರೊಟ್ಟಿಗೆ ನಾರಾಯಣ ಗುರು ಈಗ ನಾರಾಯಣ ಗುರು ಈಗ ಶಾಂತಿ ಇದೆ ಉಳ್ಳಾಲ, ಇದನ್ನು ಒಂದು ಕಾಲ್ಪನಿಕವಾಗಿ ತರಕ್ಕಾಗಲ್ವಾ? ವೀರಭದ್ರದ ಬ್ರಹ್ಮಕಲಶ ಇದ್ದ ನೆಕ್ಸ್ಟ್ ಡೇ ಎಲ್ಲ ತೆಗೆಸಿದ್ದಾರೆ. ಅವರ ಪೌರ ಕಾರ್ಮಿಕರಿದ್ದಾರೆ, ಅವರು ಬೆಳಿಗ್ಗೆ ಬಂದು ಇವರು ಹೇಳಿದ್ರೆ ಎಲ್ಲ ತೆಗೆಸಿದ್ದಾರೆ. ಈಗ ಇವರು ಇಲ್ಲಿ ಸರ್ಕಲ್ ಕೂಡ ಇಲ್ಲಿ ಇವರು ಮನೆ ಕೊಟ್ಟ ನಂತರ ಕೂಡ ಇಷ್ಟು 2-3 ದಿವಸ ಹಾಕಿಲ್ಲ, ತೆಗೆದಿಲ್ಲ ಅಂದ್ರೆ ಕಾರಣ ಏನು? ಕಮಿಷನರ್ 300 ಕೂಡ ಬೀಳ್ತಿದೆ. ಜಾಸ್ತಿ ಮಾತನಾಡೋದಿಲ್ಲ. ಒಂದು ವೇಳೆ ನೀವೇ ತೆಗಿ, ಎಲ್ಲ ನಿಮ್ಮ ಮೇಲೆ ಒಂದು ವೇಳೆ ಆಗುವುದಿಲ್ಲ ಅಂದ್ರೆ ನಾವು ಉಳ್ಳಾಳ ನಗರಸಭೆ ಮಾತ್ರ ಅಲ್ಲ, ಮನವಿ ಕೊಡ್ಲಿ ಕಮಿಷನರ್ ಬರೀತೀನಿ, ಇದ್ರ ಬಗ್ಗೆ ಸೂಕ್ತ ಕ್ರಮ ಪ್ಲೇಸ್ ತಗೊಂಡು ಇಮ್ಮಿಡಿಯೇಟ್ ತೆರವುಗೊಳಿಸಬೇಕು. ಮತ್ತೆ ಇವರು ಕೊಟ್ಟಿರುವಂತ ಮನವಿನ ಪುರಸ್ಕರಿಸಿ ನಾವು ಸೂಕ್ತ ಬಂದೋಬಸ್ತ್ ಮಾಡಲಾಗುವುದು. ನಾನು ಅವ್ರಿಗೆ ಬಂದೋಬಸ್ತ್ ಮಾಡ್ತೀನಿ. ಫೋನ್ ಮಾಡ್ತೀರಾ?
ಮಾತಾಡಿದ್ನಲ್ಲ ತೆಗೆಸ್ತೀನಿ ತಂದ್ರೆ ನಗರಸಭೆ ಮಾತ್ರ ಅಲ್ಲ, ಇದು ಉತ್ತರ ಕಡೆ ಅಂದ್ರೆ ಅಲ್ಲಿ ಕೂಡ ಆಗಿದೆ. ಅದು ಬೇರೆ ಗ್ರಾಮ ಪಂಚಾಯತ್ ಈಗ ಏನಾಗ್ತದೆ, ಇವತ್ತೆಲ್ಲ ಹಾಕೋಬಿಟ್ಟಿದ್ದಾರೆ ಅವರು. ಏನಾದ್ರು ನೀವು ಕೋರ್ಟಿಂದ ಸ್ಟೇ ತಂದ್ರೆ ಎಲ್ಲ ರಿಮೂವ್ ಆಗ್ತದೆ. ಕೋರ್ಟಿನಿಂದ ಸ್ಟೇ ಎಲ್ಲ ತರಲಿಕ್ಕೆ ಈಗ ಟೈಮ್ ಇಲ್ಲ. ಅಲ್ಲ ಒಂದೇ ಹಾಕಿದ್ದಾರೆ ಇಲ್ಲ ಇಲ್ಲ, ಅವರೇ ನಮ್ಮ ಲಾಯರ್ ಇದ್ದಾರೆ. ಆಗಿಲ್ಲ, ನನ್ನ ಪ್ರಯತ್ನ ನಾನು ನಿನ್ನೆ ಪ್ರಯತ್ನ ಮಾಡಿ ನಮಗೆ ಏನ್ ಅಂತ ಕೇಳಿ ಹೇಳ್ತೀನಿ. ಯಾಕಂದ್ರೆ ಇಲ್ಲೇ ವಕೀಲರೇ ಇದ್ದಾರೆ. ಈಗಲೇ ಆಗ್ಬೇಕು ನಾಳೆ ಆಗ್ಬೇಕು ಅಂದ್ರೆ ನನಗೆ ಲೀಗಲ್ ಅಡ್ವೈಸ್ ಬೇಕು. ನಾನು ಒಪಿನಿಯನ್ ತಗೊಂಡು ಮಾಡೋ ಅಲ್ಲಿಂದ ಒಪ್ಪಿಗೆ ತಗೊಂಡು ಅದು ಮಾಡ್ಬೇಕಾಗುತ್ತೆ. ಅದಕ್ಕೆ ನೀವು ಸ್ವಲ್ಪ ತಾಳ್ಮೆ ಇಲ್ಲ ಸೋಮವಾರ ಸ್ಟೇ